ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ನಾವು 4 ಗಂಟೆ ಹಂಗೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಕೂಡಲ ಸಂಗಮಕ್ಕೆ ಬಂದ್ವಿ. ನಾವು ಅಲ್ಲಿ 4 ಗಂಟೆ ಹೆಂಗೆ ಬಿಟ್ಟರೆ 8 ಗಂಟೆಗೆ ಬಂದು ಕೂಡಲ ಸಂಗಮ ತಲುಪಿದ್ವಿ ನೋಡಿ. ಇವಾಗ ಹಣ್ಣು ಕಾಯಿ ಎಲ್ಲ ತಗೊಂಡು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಹ ಟಿಕೆಟ್ ಮಾಡಿದ್ದಾರೆ. ಒಬ್ಬರಿಗೆ 10 ರೂಪಾಯಿ ಅಂತ ಹೇಳಿ ಟಿಕೆಟ್ ಮಾಡಿಸ್ಕೊಂಡೆ ದೇವರ ದರ್ಶನಕ್ಕೆ ಹೋಗಬೇಕು. ನಾವು ಬಂದಾಗ ಇಲ್ಲೆಲ್ಲ ನೀರಿದ್ದು ನೋಡಿ, ಈ ಥರ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಒಂದೊಂದು ವಚನಗಳ ಬೋರ್ಡು ಸಹ ನಮ್ಮ ಕಣ್ಣಿಗೆ ಕಾಣುತ್ತೆ. ಅಕ್ಕ ಮಹಾದೇವಿಯವರ ವಚನಗಳು, ಸರ್ವಜ್ಞ ಅವರ ವಚನಗಳು ಮತ್ತು ಬಸವಣ್ಣನವರ ವಚನಗಳು, ಈ ಥರ ನೋಡಿ ಈ ಥರ ಬೋರ್ಡೆಲ್ಲ ಹಾಕಿದ್ದಾರೆ. ನೋಡಿ, ಇಷ್ಟು ಹೈಟಿಂದ ನೋಡೋಕೆ ಸ್ವಲ್ಪ ಭಯ ಅನಿಸುತ್ತೆ.
ಫೋನ್ ಕೆಳಗೆ ಮತ್ತ ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ರಶ್ ಅಷ್ಟಿದ್ದಿಲ್ಲ ದೇವಸ್ಥಾನದಲ್ಲಿ. ಕಡಿಮೆ ರಶ್ ಇತ್ತು, ಜನನೇ ಇದ್ದಿಲ್ಲ ಜಾಸ್ತಿ. ಹಾಗಾಗಿ ಆರಾಮಾಗಿ ನೋಡ್ಕೊಂಡು ಬಂದ್ವಿ. ದೇವ್ರ ದರ್ಶನ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಈ ಕಡೆ ಬಂದ್ವಿ. ಇದು ಒಂಥರ ಪಾರ್ಕ್ ಥರ ಮಾಡಿದ್ದಾರೆ. ಪಾರ್ಕ್ ಥರ ಅಂದರೆ ಸ್ಟ್ಯಾಚ್ಯೂಗಳು ಎಲ್ಲ ವಚನಕಾರರ ಸಾಹಿತಿಗಳ ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಒಂದು ಸ್ಟ್ಯಾಚ್ಯೂ ಮುಂದೆ ಅವ್ರವ್ರ ನೇಮ್ ಸಹ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಇವೆಲ್ಲ ನೋಡೋಕೆ ಖುಷಿ ಆಗುತ್ತೆ. ಆಮೇಲೆ ಇದ್ರ ಬಗ್ಗೆ ಮಕ್ಕಳಿಗೂ ಸಹ ಗೊತ್ತಾಗುತ್ತೆ. ಅಂದರೆ ಇವ್ರು ಯಾರು ಏನು ಎಂತು ಅಂತ ಮಕ್ಕಳಿಗೂ ಸಹ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಒಂದು ಗಣಲಿಂಗ ಅಂತ ಹೇಳಿ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇದು ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಹೇಳಿ ಅವ್ರದ್ದು ಸ್ಟ್ಯಾಚ್ಯೂ ಇದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವಾಗೆಲ್ಲ ಇದ್ದಿಲ್ಲ, ಇವಾಗೆಲ್ಲ ಹೊಸದಾಗಿ ಮಾಡಿದ್ದಾರೆ ಅನಿಸುತ್ತೆ ಇದೆಲ್ಲ. ಅಲ್ಲಮ ಪ್ರಭು ಅವರ ಸ್ಟ್ಯಾಚ್ಯೂ ಇದೆ. ಆಮೇಲೆ ವಚನ ಸಂರಕ್ಷಣೆ ಅಂತ ಹೇಳಿ ಈ ಥರ ಎಲ್ಲ ವಚನಕಾರರ ಒಂದು ಗುಂಪು ಅಂತಲೇ ಹೇಳ್ಬೋದು. ಆ ಥರ ಎಲ್ಲರನ್ನೂ ಒಂದೇ ಕಡೆ ನೋಡಬಹುದು. ನೋಡಿ, ಇದು ಡಿಸೈನು ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲರ್ಫುಲ್ಲಾಗಿದೆ ನೋಡೋಕ್ಕೂ. ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ನೀವು ಕೂಡಲ ಸಂಗಮಕ್ಕೆ ಹೋದ್ರಿ ಅಂದರೆ ಬರೀ ದೇವ್ರ ದರ್ಶನ ಅಂತ ಅಲ್ಲ, ಈ ಥರ ಎಲ್ಲ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಧ್ಯಾನ ಮಂಟಪ ಅಂತ ಹೇಳಿ ಹೋಗಬೇಕು. ಇಲ್ಲಿಂದನೇ ಕೆಳಗೆ ಹೊಂಟ್ರಿ. ಹಿಂಗೆ ನೋಡ್ರಿ, ಸುತ್ತಲೂ ಈ ಥರ ಹಸಿರಿದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇವಾಗ ನಾವು ಧ್ಯಾನ ಮಂಟಪ ಕಡೆ ಬಂದಿದ್ದೀವಿ. ಈ ಕಡೆ ಬಂದಿಲ್ಲ ನಾವು ಯಾವಾಗ. ನೋಡಿ, ಇಲ್ಲೆಲ್ಲ ಬಸವಣ್ಣನವರ ಒಂದೊಂದು ಫೋಟೋ ಆಗಲಿ, ಆಮೇಲೆ ಅವರು ಫೋಟೋಸ್, ಅವರು ಮಾಡುತ್ತಿರುವಂಥ ಕೆಲಸದ ಫೋಟೋಗಳೆಲ್ಲ ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದಾರೆ.
ಬಸವಣ್ಣನವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಥರ ತೊಟ್ಲು ಸಹ ಮಾಡಿದ್ದಾರೆ. ಫ್ಲವರ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದಕ್ಕೆ. ಮತ್ತು ಹೊರಗೆ ಬಂದರೆ ಇದೇ ಥರ ಸ್ಟ್ಯಾಚ್ಯೂಗಳು ಕಂಟಿನ್ಯೂ ಆಗುತ್ತೆ. ಅಕ್ಕ ಮಹಾದೇವಿಯವರ ಸ್ಟ್ಯಾಚ್ಯೂ ಇದು. ಇದಕ್ಕೆ ಲೆಕ್ಕಮ್ಮ ಅಂತೇಳಿ ಅವ್ರ ಸ್ಟ್ಯಾಚ್ಯೂ ಸಹ ಇದೆ. ಇದೆಲ್ಲ ಬುಕ್ನಲ್ಲಿ ಓದಿದ ನೆನಪು, ಇವಾಗ ಮತ್ತೊಂದ್ಸಲ ಅದಕ್ಕೆ ಲೆಕ್ಕಮ್ಮ ನೆನಪಾಗ್ತಾ ಇದೆ. ಬಂದು ಕುರುಬರ ಗೊಲ್ಲಾಳ್ ಅಂತ ಹೇಳಿ ಅವ್ರ ಸ್ಟ್ಯಾಚ್ಯೂ ಸಹ ಇದೆ. ಕುರುಬರ ಗೊಲ್ಲಾಳ್ ಸರ್ವಜ್ಞ ಅವರ ಮೂರ್ತಿ ಇದು. ಇದು ದಾಸಿಮಯ್ಯನವರ ಸ್ಟ್ಯಾಚ್ಯೂ ಆಗಿದೆ. ಹೇಲ್ರೆಡ್ಡಿ ಮಲ್ಲಮ್ಮ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಕಲರ್ಫುಲ್ಲಾಗೂ ಇದೆ. ಹೇಲ್ರೆಡ್ಡಿ ಮಲ್ಲಮ್ಮ ಅಷ್ಟೇ ಕ್ಲೀನಾಗಿ ಸಹ ಮೇಂಟೈನ್ ಮಾಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನು ಹಾಕ್ತೀನಿ. ಏನಾಯ್ತು ಏನು